ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತಲೇ ಅನ್ಕೋತೀನಿ. ಎಲ್ಲರೂ ಎಲ್ಲ ಚೆನ್ನಾಗಿಟ್ಟಿರಲಿ ಅಂತಲೇ ಹೇಳ್ತಾ ಇವತ್ತಿನ ವ್ಲಾಗನ್ನು ನಾನಿಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಗುರುವಾರ ಗೊತ್ತಿದೆಯಲ್ವಾ, ಮಕ್ಕಳಿಗೆಲ್ಲ ಸ್ಕೂಲ್ ಇಲ್ಲ ಇವತ್ತು. ಸೊ ಹಾಗಾಗಿ ಸ್ವಲ್ಪ ಲೇಟಾಗಿಯೇ ಎದ್ದಿದ್ದೀನಿ. 8:30 ಅಷ್ಟೊತ್ತಿಗೆ ಎದ್ದಿರೋದು. ಕೆಲಸನೂ ಇತ್ತಿಲ್ಲ, ಅಂದರೆ ರಾತ್ರಿಯೇ ಕಿಚನೆಲ್ಲ ಕ್ಲೀನ್ ಮಾಡಿನೇ ಮಲಗಿದ್ದೆ. ಹಸ್ಬೆಂಡ್ ಹತ್ರ ಕೆಲಸಕ್ಕೆ ಹೋಗೋದಕ್ಕಿಂತ ಮೊದಲು ಬನ್ಸ್ ತೊಗೊಬಂದು ಕೊಟ್ಟು ಹೋಗಿ ಅಂತ ಹೇಳಿದ್ದೆ. ಸೊ ಅದೂ ತೊಗೊಬಂದು ಕೊಟ್ಟು ಅವರು ಪಾಪ ಡ್ಯೂಟಿಗೆ ಹೋದರು. ಸೊ ಇಲ್ಲಿ ನಮ್ಮ ಮನೆ ಕೆಳಗಡೆ ಬಾವಿ ತೋಡ್ತಾಯಿದ್ರು. ನೀರು ಸಿಕ್ಕಿದೆ, ತುಂಬ ಖುಷಿಯಾಗುತ್ತೆ. ಯಾಕೆಂದರೆ ತುಂಬ ಖರ್ಚು ಮಾಡಿ ಎಲ್ಲ ಬಾವಿ ತೋಡ್ತಾರೆ, ಒಂದೊಂದು ಕಡೆ ನೀರೆಲ್ಲ ಸಿಗಲ್ಲ, ತುಂಬ ಬೇಜಾರಾಗುತ್ತೆ. ಅವಾಗ ಅಷ್ಟು ದುಡ್ಡು ಖರ್ಚಾದಾಗ ಆಗುತ್ತೆ. ಬಟ್ ಈ ಥರ ನೀರು ಸಿಕ್ಕಿದರೆ ಒಂಥರ ಖುಷಿಯಾಗುತ್ತೆ. ಸೊ ಹಾಗೆಯೇ ಇವತ್ತೊಂಥರ ಮೂಡ್ ಆಫ್ ಥರ, ನನಗೆ ವೀಡಿಯೋ ಮಾಡೋದಕ್ಕೂ ಮೂಡಿಲ್ಲ. ಒಂದೊಂದು ಸಲ ಇರುತ್ತಲ್ವ, ವಿದೌಟ್ ಎನಿ ರೀಸನ್ ಬೇಜಾರು ಥರ ಆಗೋದು, ಏನೋ ಒಂಥರ ಮೂಡ್ ಆಫ್ ಥರ ಆಗೋದು, ಯಾವುದಕ್ಕೂ ಮನಸ್ಸಿರಲ್ಲ, ಒಂಥರ ಲೇಜಿನೆಸ್ ಥರ ಆಗೋದು, ಈ ಥರ ಎಲ್ಲ ಆಗ್ತಾಯಿತ್ತು. ನನಗೂ ಇವತ್ತು ಒಂಥರ ಆಗ್ತಾಯಿತ್ತು. ಅದಲ್ಲದೆ ಇವತ್ತು ಮನೆಯಲ್ಲಿ ತಂಗಿ ಎಲ್ಲ ಇರ್ತಾಳಲ್ವ, ಅವರೂ ಇಲ್ಲ, ಅವರೂ ಹೋಗಿದ್ದಾರೆ. ಅದೇ ದಿನದ್ದು ವೀಡಿಯೋದಲ್ಲಿ ಹೇಳಿದ್ನಲ್ಲ, ಮನಾಲಿ ಡೆಲ್ಲಿ ಎಲ್ಲ ಈ ಥರ ಸುತ್ಕೊಂಡು ಬರೋದಕ್ಕೆ ಅಂತೇಳಿ ಹೋಗಿದ್ದಾರೆ. ಮನೇಲಿ ಯಾರೂ ಇಲ್ಲ, ಹಾಗಾಗಿ ಬೇಜಾರಾಗ್ತಾಯಿತ್ತು. ಒಂಥರ ಬೇಜಾರಾಗಿ ವೀಡಿಯೋನೇ ಮಾಡೋಕ್ಕೆ ಮೂಡಿತ್ತಿಲ್ಲ. ನಂತರ ನಾನು ಹೊಟ್ಟೆ ಹಸಿತಾ ಇದೆ ಅಂತೇಳಿ ಮಧ್ಯಾಹ್ನ 1 ಗಂಟೆ ನಂತರ ಇದು ನಾನು ವೀಡಿಯೋ ಮಾಡ್ತಾ ಇರೋದು. ಅಂದರೆ ಆಲೂಗಡ್ಡೆದು ಭರ್ತಾ ಅಂತೇಳಿ ತುಂಬ ಚೆನ್ನಾಗಾಗುತ್ತೆ. ಈ ಥರ ಸಾರೆಲ್ಲ ತಿಂದು ಬೇಜಾರಾದರೆ, ಆಮೇಲೆ ಜ್ವರ ಬಂದಿರುತ್ತೆ, ಬಾಯಿ ಕೆಟ್ಟೋಗಿರುತ್ತೆ, ಅಂದರೆ ಏನೂ ತಿನ್ನೋದಕ್ಕೆ ಬೇಡ ಅಂತಲ್ಲ ಅನಿಸ್ಕೊಳ್ಳುವಾಗ ನಾವು ಇದನ್ನು ಮಾಡ್ಬೋದು. ತುಂಬಾ ಚೆನ್ನಾಗಾಗುತ್ತೆ. ಹಾಗೆಯೇ ತುಂಬಾ ಸಿಂಪಲ್ಲಾಗಿರುವಂತಹ ರೆಸಿಪಿ. ನಾನಿಲ್ಲಿ ಆಲೂಗಡ್ಡೆನ ಫಸ್ಟಿಗೆ ನಾನಿಲ್ಲಿ ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಹಾಗೆಯೇ ಫ್ರೆಂಡ್ಸ್, ನನಗೆ ತುಂಬ ಜನ ಹೇಳ್ತಿರೋದು ಏನಂದರೆ, ಕಮೆಂಟಲ್ಲಿ ಹೇಳ್ತಾರೆ, ನೀವು ಬ್ಯಾರಿ ಭಾಷೆಯಲ್ಲಿ ವೀಡಿಯೋ ಮಾಡಿ ಅಂತೇಳಿ. ಅದೇ ನಾನು ಫಸ್ಟಿದು ವೀಡಿಯೋದಲ್ಲೂ ಹೇಳಿದ್ದೆ, ನನಗೆ ಬ್ಯಾರಿ ಭಾಷೆಯಲ್ಲಿ ವೀಡಿಯೋ ಮಾಡೋದ್ರಲ್ಲಿ ಪ್ರಾಬ್ಲಮ್ ಏನಿಲ್ಲ. ಆದ್ರೂ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿರೋದು ಕನ್ನಡ ಲ್ಯಾಂಗ್ವೇಜಲ್ಲಿ, ಕನ್ನಡದಲ್ಲೇ ವೀಡಿಯೋ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿರೋದು. ಕನ್ನಡದಲ್ಲೇ ವೀಡಿಯೋ ಹಾಕ್ತಾ ಇದ್ದೀನಿ ನಾನು, ಸ್ಟಾರ್ಟಿಂಗಿಂದ ಹಿಡಿದು ಇಲ್ಲಿ ತನಕ ಕನ್ನಡದಲ್ಲೇ ಹಾಕ್ತಾ ಇರೋದು. ಹಾಗಾಗಿ ಇವಾಗ ಮಿಕ್ಸ್ಡ್ ಕಾಂಟೆಂಟ್ ಮಾಡೋದು, ಕನ್ನಡ ಆಮೇಲೆ ಬೇರೆ ಭಾಷೆ ಎಲ್ಲ ಮಿಕ್ಸ್ ಮಾಡೋದು, ಈ ಥರ ಮಾಡೋದು ಬೇಡ ಅಂತೇಳಿ ಮಾತ್ರ ನಾನು ಇಲ್ಲಿ ಕನ್ನಡದಲ್ಲೇ ಕಂಟಿನ್ಯೂ ಮಾಡೋಣ ಅಂತೇಳಿ. ನಾನು ಕನ್ನಡದಲ್ಲಿ ವೀಡಿಯೋ ಇವಾಗ ಮಾಡಿದರೆ ಏನಾಗುತ್ತೆ ಅಂದರೆ, ಬೇರೆ ಭಾಷೆಯಲ್ಲಿ ಇವಾಗ ವೀಡಿಯೋ ಮಾಡಿದರೆ ತುಂಬ ಜನರಿಗೆ ಅರ್ಥ ಆಗಲ್ಲ. ನನ್ನ ಆಸೆ ಏನು ಅಂತ ಹೇಳಿದರೆ, ನಾನು ವೀಡಿಯೋ ಕರ್ನಾಟಕಕ್ಕೇ ರೀಚ್ ಆಗಬೇಕು ಅಂತೇಳಿ ಒಂದು ಆಸೆ. ಆಲ್ಮೋಸ್ಟ್ ಹೋಗುತ್ತೆ, ನನಗೆ ಕಮೆಂಟ್ ಬರುತ್ತೆ, ಲವ್ ಫ್ರಮ್ ಚಿಕ್ಕಮಂಗ್ಳೂರು, ಕೊಡಗು ಅಂತೆಲ್ಲ ಹೇಳಿ ಈ ಥರ ಎಲ್ಲ ಬಂದಿದೆ. ಅದೇ ನಾನು ಬೇರೆ ಭಾಷೆಯಲ್ಲಿ ಮಾಡಿದ್ದಿದ್ರೆ ಅವ್ರಿಗೆ ಅರ್ಥ ಆಗ್ತಾ ಇತ್ತಿಲ್ಲ. ನಾನು ಕನ್ನಡದಲ್ಲಿ ಮಾಡೋದ್ರಿಂದ ನಿಮಗೂ ಅರ್ಥ ಆಗುತ್ತೆ, ಅದೇ ಥರ ಆ ಕಡೆ ದೂರ ಇರೋರ್ಗು ಕನ್ನಡ ಅಂತೂ ಅರ್ಥ ಆಗೇ ಆಗುತ್ತೆ, ಕನ್ನಡದವ್ರಿಗೆ ಕನ್ನಡ ಅಂತೂ ಅರ್ಥ ಆಗೇ ಆಗುತ್ತೆ. ಅದಕ್ಕೋಸ್ಕರ ನಾನು ಕನ್ನಡದಲ್ಲೇ ಮಾಡ್ತಾ ಇರೋದು. ನನಗೆ ಅದು ಇವಾಗ ಮಿಕ್ಸ್ ಮಾಡಿ ಬೇರೆ ಭಾಷೆಯಲ್ಲಿ ವೀಡಿಯೋ ಮಾಡೋಕ್ಕೆ ಇವಾಗ ಒಂಥರ ಕರೆಕ್ಟೂ ಆಗಲ್ಲ. ಕನ್ನಡದಲ್ಲೇ ಮಾಡಿ ನಿಮಗೇನಾದರೂ ನಾನು ಕನ್ನಡದಲ್ಲಿ ಬೇಡ ಬೇರೆ ಭಾಷೆಯಲ್ಲೇ ಮಾಡಬೇಕು ಅಂತ ಹೇಳಿದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ನಾನು ಬೇರೆ ಭಾಷೆಯಲ್ಲಿ ಮಾಡಬೇಕಾ ಅಥವಾ ಕನ್ನಡದಲ್ಲಿ ಮಾಡಬೇಕಂತೇಳಿ. ಮೆಜಾರಿಟಿ ಯಾವುದಕ್ಕಿರುತ್ತೆ ಅಂತೇಳಿ ನೋಡೋಣ, ಕನ್ನಡಕ್ಕಿರುತ್ತಾ ಬ್ಯಾರಿಗಿರುತ್ತಾ ಅಂತೇಳಿ. ನನಗೆ ಮಾತ್ರ ಕನ್ನಡದಲ್ಲೇ ಕಂಟಿನ್ಯೂ ಮಾಡೋಣ ಅಂತೇಳಿ ಮನಸ್ಸಿರೋದು. ಆಮೇಲೆ ನಿಮ್ಮ ಹತ್ರ ನಾನಿಲ್ಲಿ ಸಜೆಷನ್ ಕೇಳ್ತಾ ಇರೋದು, ಯಾವುದ್ರಲ್ಲಿ ಮಾಡಲಿ ಅಂತೇಳಿ. ನಾನು ಒಂದು ವೀಡಿಯೋನ ಬೇಕಂದರೆ ಬ್ಯಾರಿಲಿ ಮಾಡ್ತೀನಿ, ಮಾಡಿ ಅದಕ್ಕೆ ಯಾವ ಥರ ರೆಸ್ಪಾನ್ಸ್ ಸಿಗುತ್ತೆ ಅಂತಲೂ ನೋಡ್ತೀನಿ. ಇದೇ ಥರ ರೆಸ್ಪಾನ್ಸು ಸಿಕ್ಕಿದರೆ ಓಕೆ, ಇಲ್ಲ ಇದಕ್ಕಿಂತ ಕಮ್ಮಿ ರೆಸ್ಪಾನ್ಸ್ ಸಿಗೋದು ಈ ಥರ ಎಲ್ಲ ಆದರೆ ನಾನು ಕನ್ನಡದಲ್ಲೇ ಕಂಟಿನ್ಯೂ ಮಾಡೋಣ ಅಂತೇಳಿ. ಆದರೂ ನಿಮ್ಮ ಹತ್ರ ನಾನು ಕೇಳ್ತಾ ಇರೋದು, ನಾನು ಕನ್ನಡದಲ್ಲಿ ಮಾಡಲಾ ಅಥವಾ ಬೇರೆ ಭಾಷೆಯಲ್ಲಿ ಮಾಡಲಾ ಅಂತೇಳಿ ನನಗೊಂದು ಕಮೆಂಟಲ್ಲಿ ತಿಳಿಸಿ. ಅಲೀಜಾ ಆಯ್ತು ಬಾ, ಜ್ಯೂಸ್ ತಂಡ ಬಾ, ಸಮೋಸ. ಇಲ್ಲಿ ನನ್ನ ಮಗಳು ಸಿಟ್ಟು ಮಾಡಿಕೊಂಡು ಮಲಗಿದ್ದಾಳೆ. ಅದೇ ಜ್ಯೂಸ್ ತಗೊಬಂದು ಕೈ ಕಾಲೇನು ವಾಶ್ ಮಾಡೋದೇ ಹಾಗೇ ಕುಡಿಯೋದಕ್ಕೆ ಹೋದಳು. ಆಮೇಲೆ ಬಟ್ಟೆಯಲ್ಲಿ ಅವಳು ಹಾಕಿರೋ ಬಟ್ಟೆಯಲ್ಲಿ ಮುಖ ಒರೆಸ್ತಿದ್ದಾಳೆ. ಅದಕ್ಕೆ ನಾನು ಹೊಡೆದ್ನಲ್ವ, ಅದಕ್ಕೋಸ್ಕರ ಸಿಟ್ಟು ಮಾಡ್ಕೊಂಡಲ್ಲಿ ಮಲಗಿದ್ಲು. ಸೊ ಇಲ್ಲಿ ಅನ್ನನೂ ಫ್ರಿಜ್ಜಲ್ಲಿತ್ತು. ಈ ಥರ ಬಾಯ್ಲ್ಡ್ ರೈಸ್ ಅನ್ನ ಮಾಡಿದರೆ ಜಾಸ್ತಿಯಾಗಿ ಖಾಲಿ ಆಗೋದೇ ಇಲ್ಲ, ವೈಟ್ ರೈಸ್ ಮಾಡಿದರೆ ಮಾತ್ರ ಖಾಲಿ ಆಗುತ್ತೆ. ಸೊ ಮೊನ್ನೆ ಮಾಡಿರೋ ಅನ್ನ ಫ್ರಿಜ್ಜಲ್ಲೇ ಇತ್ತು. ಸೊ ಅದನ್ನೇ ಇವಾಗ ಬಿಸಿ ಮಾಡ್ತಾ ಇದ್ದೀನಿ. ಹಾಗೆಯೇ ಇಲ್ಲಿ ಆಲೂಗಡ್ಡೆನೂ ಬೆಂದಿದೆ. ಇದು ಇವಾಗ ಬಿಸಿ ಬಿಸಿ ಅನ್ನಕ್ಕೆ ಆಲೂಗಡ್ಡೆದು ಭರ್ತಾ ಮಾಡಿ ಊಟ ಮಾಡೋಣ ಅಂತೇಳಿ.
ಇವತ್ತೊಂಥರ ನನಗೆ ಒಂಥರ ಲೇಸಿನೆಸ್ ಥರ ಒಂಥರ ಇಂಟ್ರೆಸ್ಟ್ ಇಲ್ಲ, ಕೆಲಸ ಮಾಡೋದಕ್ಕೇ ಒಂಥರ ಇಂಟ್ರೆಸ್ಟ್ ಇಲ್ಲ, ಒಂಥರ ಬೇಜಾರು ಥರ, ಒಂಥರ ಉದಾಸೀನ ಈ ಥರ ಎಲ್ಲ ಆಗ್ತಾಯಿದೆ. ಬರೀ ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟು ಮಾಡಿಲ್ಲ ಮನೆಯಲ್ಲಿ, ಅಂದರೆ ಹೊರಗಡೆಯಿಂದನೇ ಬನ್ಸ್ ತರಿಸಿದ್ನಲ್ಲ ಅದೇ ತಿಂದಿರೋದು. ಇವಾಗ ಜಸ್ಟ್ ಇದೆ ಅನ್ನ ಬೇಯಿಸಿ ಆಲೂಗಡ್ಡೆ ಬೇಯಿಸಿ ಇಟ್ಟಿರೋದು. ನನಗೆ ಅಷ್ಟಕ್ಕೇ ಒಂಥರ ಸುಸ್ತು ಥರ ಆಗ್ತಾಯಿದೆ, ಬೇಜಾರಾಗ್ತಾಯಿದೆ. ಸೊ ಇವಾಗ ಆಲೂಗಡ್ಡೆನೂ ಬೆಂದಿದೆ, ಅನ್ನನೂ ಅಲ್ಲಿ ಬೇಯ್ತಾ ಇದೆ. ಅಂದರೆ ಬೇಯೋದಂದರೆ ಫ್ರಿಜ್ಜಲ್ಲಿ ಇಟ್ಟಿರ್ತೀವಲ್ವ ನಾವು, ಹಾಗಾಗಿ ಏನಾಗುತ್ತೆ ಅಂದರೆ ಅದು ಸ್ವಲ್ಪ ಗಟ್ಟಿ ಥರ ಆಗಿಬಿಡುತ್ತೆ. ಚೆನ್ನಾಗಿ ಕುದಿ ಬಂದರೆ ಸ್ವಲ್ಪ ಸಾಫ್ಟ್ ಆಗುತ್ತೆ. ಇಲ್ಲಿ ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಇದೆಯಲ್ವ, ಒಂದು 5 ತಗೊಂಡಿದ್ದೀನಿ. ಇದನ್ನು ನಾನಿಲ್ಲಿ ಚೆನ್ನಾಗಿ ಎಣ್ಣೆಯಲ್ಲಿ ರೋಸ್ಟ್ ಮಾಡ್ಕೋತೀನಿ. ಅಂದರೆ ಫುಲ್ಲು ಕುರುಮ ಆಗೋ ಥರ ರೋಸ್ಟ್ ಆಗಬೇಕು. ಆವಾಗ ಅದನ್ನು ಚೆನ್ನಾಗಿ ಪುಡಿ ಮಾಡೋದಕ್ಕಾಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ನಾನಿದು ಒಂದು ಸಲ ತೋರಿಸಿದ್ದೆ, ಅಂದರೆ ಈ ಚಾನಲ್ ತೋರಿಸಿಲ್ಲ, ಹಳೆ ಚಾನಲ್ ಇತ್ತಲ್ವ ಅದರಲ್ಲಿ ತೋರಿಸಿದ್ದೆ. ನಾನು ಇದನ್ನು ದಾಲ್ ಜೊತೆಗೂ ಜಾಸ್ತಿಯಾಗಿ ಮಾಡ್ತಾಯಿದ್ದೆ. ಬಟ್ ಇವತ್ತು ದಾಲೇನು ಮಾಡಿಲ್ಲ, ಬರೀ ಬಿಸಿ ಬಿಸಿ ಅನ್ನದ ಜೊತೆಗೆ ಇದನ್ನು ತಿನ್ನೋಣ ಅಂಥೇಳಿ. ಇಲ್ಲಿ ನಾನು ಬ್ಯಾಡಗಿ ಮೆಣಸಿನ್ಕಾಯಿನ ಇಲ್ಲಿ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಎಣ್ಣೆಯಲ್ಲಿ. ನೋಡಿ ಈ ಥರ ಆಗಬೇಕು. ಇದು ಒಂಥರ ಪಫ್ ಥರ ಆಗುತ್ತಲ್ಲ, ಫುಲ್ಲು ಊದ್ಬಿಡುತ್ತೆ, ಆ ಥರ ಆಗಬೇಕು. ಸೊ ಇವಾಗ ಇದು ರೆಡಿ ಆಗಿದೆ. ಇವಾಗ ಇದನ್ನು ತೆಗಿತಾ ಇದ್ದೀನಿ. ಇದೇ ಎಣ್ಣೆಗೆ ನಾನಿಲ್ಲಿ ಬೆಳ್ಳುಳ್ಳಿ ಇದೆಯಲ್ವ ಅದನ್ನು ಹಾಕಿ ಚೆನ್ನಾಗಿ ಬ್ರೌನ್ ಮಾಡಿ ತಗೋತೀನಿ. ಈ ಬೆಳ್ಳುಳ್ಳಿದು ಫ್ಲೇವರ್ ಇದೆಯಲ್ವ ತುಂಬ ಚೆನ್ನಾಗಾಗುತ್ತೆ. ಬೆಳ್ಳುಳ್ಳಿ ನಾವು ಬ್ರೌನ್ ಮಾಡ್ತೀವಲ್ವ, ಫ್ರೈ ಮಾಡಿ ಬ್ರೌನ್ ಮಾಡೋದ್ರಿಂದ ಅದ್ರದ್ದು ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಈ ಆಲೂಗಡ್ಡೆ ಭರ್ತಕ್ಕೆ. ನೋಡಿ ಇದನ್ನು ಸ್ವಲ್ಪ ಇದನ್ನು ಚೆನ್ನಾಗಿ ಬ್ರೌನ್ ಆಗಿದೆ. ಇವಾಗ ಇದನ್ನು ನಾನು ತೆಗಿತಾ ಇದ್ದೀನಿ. ಇವಾಗ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ನಾನಿಲ್ಲಿ ಈರುಳ್ಳಿನ ನಾನು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ನಾನಿಲ್ಲಿ ಒಂದು 2 ಈರುಳ್ಳಿನ ಹಾಕ್ಕೊಂಡಿದ್ದೀನಿ, ದೊಡ್ಡ ಸೈಜಿದ್ದು. ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು. ಒಂದು ಲೈಟಾಗಿ ಬ್ರೌನ್ ಆಗೋ ತನಕ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಇದಿಲ್ಲಿ ಫ್ರೈ ಆಗ್ತಾ ಇರಲಿ, ಅಲ್ಲಿ ತನಕ ನಾನಿಲ್ಲಿ ಅದೇ ಫ್ರೈ ಮಾಡ್ಕೊಂಡಿರುವಂತಹ ಮೆಣಸು, ಆಮೇಲೆ ಬೆಳ್ಳುಳ್ಳಿ, ಆಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಕೈಯಲ್ಲಿ ಚೆನ್ನಾಗಿ ಪುಡಿ ಮಾಡಿ ತಗೋತೀನಿ. ನೀವು ಬೇಕಂದರೆ ಇದಕ್ಕೆ ಹುಣಸೆ ಹಣ್ಣು ಹಾಕೋಬೋದು, ನಾನಿಲ್ಲಿ ಹಾಕಿಲ್ಲ. ನಿಮಗೆ ಬೇಕಂದರೆ ಹಾಕ್ಕೊಳ್ಳಿ. ಇವಾಗ ಇದು ಚೆನ್ನಾಗಿ ಪುಡಿ ಆಗಿದೆ. ಇವಾಗ ಇದಕ್ಕೆ ನಾನಿಲ್ಲಿ ಬೇಯಿಸಿಟ್ಟಿರುವಂತಹ ಆಲೂಗಡ್ಡೆ ಇದೆಯಲ್ವ ಅದನ್ನು ಹಾಕ್ಕೋತಾ ಇದ್ದೀನಿ. ಇಲ್ಲಿ ಅಷ್ಟು ನೋಡಿ ಈ ಥರ ಬ್ರೌನ್ ಆಗಬೇಕು ಈರುಳ್ಳಿ, ಒಂದು ಲೈಟಾಗಿ ಬ್ರೌನ್ ಆಗಿದ್ರೆ ಸಾಕು, ಜಾಸ್ತಿಯಾಗಿ ಬ್ರೌನ್ ಏನು ಮಾಡೋದು ಬೇಕಾಗಿಲ್ಲ. ನಂತರ ಇದಕ್ಕೆ ಆಲೂಗಡ್ಡೆ ಹಾಕಿ ಚೆನ್ನಾಗಿ ಪುಡಿ ಮಾಡಿದ್ದೀನಿ. ಅದಕ್ಕೇ ಇಲ್ಲಿ ನಾನು ಫ್ರೈ ಮಾಡ್ಕೊಂಡಿರುವಂತಹ ಈರುಳ್ಳಿ ಇದೆಯಲ್ವ ಅದನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಇದಕ್ಕೆ 1 ಹಸಿರು ಮೆಣಸಿನ್ಕಾಯಿನ ನಾನಿಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ. ನಾನು ಆವಾಗ ಸ್ವಲ್ಪ ಉಪ್ಪು ಹಾಕಿರೋದು, ಇವಾಗ ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ನಂತರ ಇದಕ್ಕೆ ನಾನು 1 ಸ್ಪೂನಷ್ಟು ಎಣ್ಣೆನ ಹಾಕಿ ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದನ್ನು. ಇವಾಗ ಇದನ್ನು ಚೆನ್ನಾಗಿ ಉಂಡೆ ಮಾಡಿ ಬಿಸಿ ಬಿಸಿ ಅನ್ನದ ಜೊತೆ ಹಾಕಿ ತಿನ್ನೋದಕ್ಕೆ ಫ್ರೆಂಡ್ಸ್ ಇದು ತುಂಬಾ ಚೆನ್ನಾಗಾಗುತ್ತೆ. ಇದ್ರ ಜೊತೆಗೆ ನೀವು ಬೇಕಂದರೆ ದಾಲೂ ಮಾಡಿ ದಾಲ್ ಜೊತೆಗೂ ತಿನ್ಬೋದು, ತುಂಬಾ ಟೇಸ್ಟ್ ಆಗುತ್ತೆ ಫ್ರೆಂಡ್ಸ್. ಇದು ನೀವು ಒಂದ್ಸಲ ಇದನ್ನು ಟ್ರೈ ಮಾಡ್ಕೊಂಡು ನೋಡಿ. ಹಾಗೆಯೇ ನಾನಿಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಮ್ಮಮ್ಮನಿಗೆ 6 ಜನ ಹೆಣ್ಮಕ್ಳು 6 ಜನನೂ ಮದುವೆಯಾಗಿ ಹೋಗಿದ್ದಾರೆ ಅಂತೇಳಿ. ಅವಾಗೊಬ್ಬರು ಸಬ್ಸ್ಕ್ರೈಬರ್ ಕೇಳಿದರು ಅಮ್ಮನ ಜೊತೆ ಇವಾಗ ಯಾರಿದ್ದಾರೆ ಅಂತೇಳಿ. ಅಮ್ಮನ ಜೊತೆ ಯಾರಾದರೂ ಒಬ್ಬರು ಇದ್ದೇ ಇರ್ತಾರೆ, ಅಂದರೆ ನಮ್ಮಮ್ಮ ಏಜ್ ಏನು ಆಗಿಲ್ಲ, ಆ ಥರ ಅವ್ರ ಕೆಲಸ ಅವ್ರು ಮಾಡ್ಬೋದು, ಮನೆ ಕೆಲಸ ಎಲ್ಲ ಅವ್ರು ಮಾಡ್ಬೋದು, ಅಷ್ಟು ಗಟ್ಟಿ ಇದ್ದಾರೆ ಅವರು. ಆದ್ರೂ ಒಬ್ಬೊಬ್ಬರೇ ಬರ್ತಾರೆ, ಅಂದರೆ ಒಬ್ಬಳು ಬಂದು 6 ಜನ ಅಲ್ವಾ, ಒಬ್ಬಳು ಹೋಗಿ ಅವಳು ಬಂದಿದ್ದು ಹೋಗೋಷ್ಟೊತ್ತಿಗೆ ಇನ್ನೊಬ್ಳದು ಬರೋ ಟೈಮ್ ಆಗಿಬಿಡುತ್ತೆ, ಅವಳು ಬಂದಿರ್ತಾಳೆ. ಈ ಥರನೇ ಕಂಟಿನ್ಯೂ ಆಗ್ತಾ ಇರುತ್ತೆ. ಹಾಗೆಯೇ ನಮ್ಮ ಅಮ್ಮನ ಮನೆಯೂ ನಮ್ಮ ಮನೆಗೆ ತುಂಬಾ ಹತ್ತಿರ ಅಂದರೆ ನಡ್ಕೊಂಡು ಹೋಗಿ ಬರುವಷ್ಟು ದೂರ ಇರೋದು, ಹಾಗಾಗಿ ದೂರ ಏನಿಲ್ಲ. ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ವ, ಇದೇ ನಮ್ಮ ಅಮ್ಮನ ಮನೆ. ನಾವೊಂದು ಡೈಲಿ 10 ಸಲ ಹೋಗಿ ಬರ್ತೀವಿ. ನನ್ನ ಮಕ್ಕಳಂತರೂ ಒಂದೇ ಮನೇಲಿರೋ ಥರ ಪಕ್ಕದ ರೂಮಿಗೆ ಹೋಗೋ ಥರ. ನಾವೊಂದು ಮನೇಲಿದ್ದೆ ಪಕ್ಕದ ರೂಮಿಗೆ ಎಷ್ಟು ಸಲ ಹೋಗ್ತೀವೋ ಅಷ್ಟು ಸಲ ಹೋಗಿ ಬರ್ತಾರೆ. ಹಾಗಾಗಿ ಅಮ್ಮನಿಗೆ ಯಾರೊಬ್ಬರು ಮನೇಲಿ ಬೇಕು ಅಂತಲೇ ಇಲ್ಲ, ನಾವೇ ಹತ್ತಿರದಲ್ಲಿ
ನಾವೇ ಇರ್ತೀವಿ. ನಾನು ನನ್ನ ತಂಗಿ ಇಬ್ಬರು ಒಟ್ಟಿಗಿರೋದು. ಅಂದರೆ ಅವಳು ಒಬ್ಬಳೇ ಇರಬೇಕಲ್ವಂತೇಳಿ ನಾವಿಬ್ಬರು ಒಟ್ಟಿಗಿದ್ದೀವಿ. ಈ ಮನೆಗೆ ಇಬ್ಬರೂ ಶೇರಿಂಗಲ್ಲೇ ಬಾಡಿಗೆ ಎಲ್ಲ ಕೊಡ್ತಾ ಇರೋದು. ಹಾಗಾಗಿ ಇಬ್ಬರು ಒಟ್ಟಿಗಿರ್ತೀವಿ. ಅವಳು ಒಂದು ಸಲ ಅಮ್ಮನ ಮನೆಗೆ ಏನು ಮಾಡ್ತಾಳೆ ಅಂದರೆ ಬೆಳಿಗ್ಗೆನೇ ಹೋಗಿ ಎಲ್ಲ ಕೆಲಸ ಮಾಡಿಟ್ಟು ಬರ್ತಾಳೆ. ಅಕ್ಕ ತಂಗಿರು ಬೇರೆ ಯಾರಾದರೂ ಇದ್ದರೆ ಮನೆಯಲ್ಲಿ ಅವಳು ಹೋಗಲ್ಲ. ಯಾರೂ ಇಲ್ಲ ಅಂದರೆ ಅವಳೇ ಹೋಗಿ ಮನೆ ಕೆಲಸ ಎಲ್ಲ ಮಾಡಿ ಬರ್ತಾಳೆ. ಇಲ್ಲಿ ನಮ್ಮ ಮನೆ ಕೆಲಸ ನಾನು ಮಾಡ್ತೀನಿ. ಸೊ ಅಮ್ಮನಿಗೆ ಅಷ್ಟೊಂದೇನು ರಿಸ್ಕ್ ಆಗಲ್ಲ. ಮಾಷಲ್ಲ ಅಮ್ಮ ಗಟ್ಟಿನೇ ಇದ್ದಾರೆ. ನಮ್ಮ ಕಿಚನಿದೆಲ್ಲ ಕೆಲಸ ಅಮ್ಮನೇ ಮಾಡೋದು. ಅಡುಗೆ ಕೆಲಸ ಯಾರಾದರೂ ಬಂದರೆ ಎಲ್ಲ ಅವರೇ ಮಾಡ್ತಾರೆ. ಯಾರೂ ಬೇಕಾಗಿಲ್ಲ ಅವರಿಗೆ. ತುಂಬಾ ಗಟ್ಟಿದ್ದಾರೆ. ಮಾಷಲ್ಲ ಹಾಗೇ ಇರಲಿ, ಗಟ್ಟಿನೇ ಇರಲಿ. ಅವ್ರ ಕೈ ಕಾಲು ಎಲ್ಲಿ ತನಕ ಗಟ್ಟಿ ಇರಬೇಕಂದ್ರೆ, ಇನ್ನೂ ನಮ್ಮ ಮನೆಯಲ್ಲಿ ಹೆಣ್ಮಕ್ಳಿದ್ದಾರೆ. ಅವ್ರದ್ದು ಇನ್ನೂ ಡೆಲಿವರಿ ಆಗಿಲ್ಲ, ಅವ್ರಿಗೆ ಇನ್ನೂ ಮಕ್ಕಳಾಗಿಲ್ಲ. ಅವರು ಪ್ರೆಗ್ನೆಂಟಾಗಿ ಅವ್ರಿಗೆ ಮಕ್ಕಳಾಗಿ ಅವ್ರದ್ದು ಡೆಲಿವರಿ ಎಲ್ಲ ನೋಡುವಷ್ಟು ಕೈಕಾಲು ಗಟ್ಟಿ ಅವ್ರಿಗೆ ಇರಲೇಬೇಕು. ಅಮ್ಮ ಇದ್ರೇ ಎಲ್ಲ. ಅಮ್ಮ ಇಲ್ಲಾಂದರೆ ಏನೂ ಇಲ್ಲ ಅಂತಲೇ ಹೇಳ್ಬೋದು. ಈ ಜಗತ್ತಲ್ಲೇ ಅದೇ, ಅಮ್ಮ ಇದ್ರೇ ಎಲ್ಲ. ಅಮ್ಮ ಇಲ್ಲಾಂದರೆ ಯಾರೂ ಇಲ್ಲ. ಎಲ್ಲ ಅಕ್ಕ ತಂಗಿರೆಲ್ಲ ಬೇರೆ ಬೇರೆ ಆಗಿಬಿಡ್ತಾರೆ. ಎಲ್ಲರೂ ಅಂತ ಹೇಳಲ್ಲ, ಕೆಲವ್ರ ಫ್ಯಾಮಿಲಿಯಲ್ಲಿ ಆ ಥರ ಆಗುತ್ತೆ, ಆಗಲ್ಲ ಅಂತ ಏನಿಲ್ಲ. ಸೊ ನಮಗೆ ಆ ಥರ ಆಗಬಾರ್ದು ಅಂತಲೇ ನಾವು ಅಂದ್ಕೊಳ್ಳೋದು. ನಾವು ಅಪ್ಪ ಅಮ್ಮ ಇರೋ ತನಕನೂ ನಾವು ಚೆನ್ನಾಗೇ ಇರಬೇಕು. ಎಲ್ಲಿ ತನಕ ಚೆನ್ನಾಗಿರ್ಬೇಕಂದ್ರೆ ನಮ್ಮದು ಮರಣ ಬರೋ ತನಕ ನಾವೆಲ್ಲರೂ ಅಕ್ಕ ತಂಗಿರು ಚೆನ್ನಾಗೇ ಇರಬೇಕು ಅಂತೇಳಿ ನಮ್ಮೆಲ್ಲ ಅಕ್ಕ ತಂಗಿರದು ಆಸೆನೂ ಹೌದು. ಎಲ್ಲರೂ ಅವರೇ ಹೇಳ್ತಾರೆ. ಯಾಕಂದರೆ ನಮ್ಮಮ್ಮದು ಅಕ್ಕ ತಂಗಿರೆಲ್ಲ ಅಷ್ಟೊಂದು ಕ್ಲೋಸ್ ಇಲ್ಲ. ಒಬ್ಬರು ಚೆನ್ನಾಗಿದ್ದರೆ ಒಬ್ಬರು ಸರಿಯಾಗಿರಲ್ಲ, ಒಬ್ಬರು ಮಾತಾಡಲ್ಲ, ಒಬ್ಬರಿಗೆ ಹೊಟ್ಟೆಗೆ ಈ ಥರ ಇರುತ್ತಲ್ವ. ಹಾಗಾಗಿ ನಮ್ಮ ತಂಗಿರು ನಾವೆಲ್ಲ ಈ ಥರ ಮಾತಾಡ್ತಾ ಇರ್ತೀವಿ. ನಮ್ಮ ಅಮ್ಮಂದು ಅಕ್ಕ ತಂಗಿರಾಗಿರೋ ಥರ ಅಪ್ಪಂದು ಅಕ್ಕ ತಂಗಿರಾಗಿರೋ ಥರ ನಾವು ಆಗಬಾರ್ದು ಅಂತ ಹೇಳ್ತಾರೆ. ಎಲ್ಲ ಫ್ಯಾಮಿಲಿ ಇಶ್ಯೂಸ್ ಇದ್ದೇ ಇರುತ್ತಲ್ವ. ನಮ್ಮ ಮನೇಲಿ ಅಂತ ಮಾತ್ರ ಅಲ್ಲ, ಎಲ್ಲ ಫ್ಯಾಮಿಲೀಸಲ್ಲೂ ಇದ್ದೇ ಇರುತ್ತೆ. ಸೊ ನನಗೊಂದು ಇವಾಗ ಮಾತಾಡ್ತಾ ಇಷ್ಟೊಂದು ಮಾತುಗಳಾಗ್ಬಿಡ್ತು. ಸೊ ಹಾಗೆಯೇ ನನಗೊಂದು ಗ್ಲೌಸ್ ಬೇಕಾಗಿತ್ತು. ಸೊ ಅದಕ್ಕೆ ನಾನಲ್ಲಿ ತೊಕ್ಕೋಟಿಗೆ ಬಂದಿದ್ದೆ, ಬುರ್ಕದ ಶಾಪಿಗೆ. ಸೊ ಅಲ್ಲಿಂದ ಒಂದು ಗ್ಲೌಸನ್ನು ತಗೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.